ನಮಸ್ತೆ. ಪ್ರತಿದಿನ ನಮ್ಮ ಲೇಡೀಸ್‌ಗೆ ಒಂದೇ ತರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಕ್ ಆಗೋದೇ ಇಲ್ಲ. ಒಂದೊಂದ್ ದಿನ ಒಂದೊಂದ್ ತರಾನೇ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ನನ್ಗೂ ಅಷ್ಟೇನೆ ಸ್ವಲ್ಪ ಬೇಗ ಬೇಗ ಕೆಲ್ಸಗಳೆಲ್ಲ ಮಾಡ್ಬೇಕು. ಯಾಕಂದ್ರೆ ನನ್ಗೆ ಇವತ್ತು ಒಂಥರ ಟಾಸ್ಕ್ ತರ ಆಗೋಗ್ಬಿಟ್ಟಿದೆ. ಒಂದು ತಾಯಿಯಾಗಿ ಮಕ್ಕಳಿಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಲೇಬೇಕಾಗತ್ತೆ. ಮನೇಲಿ ಅಡ್ಗೆ, ಟಿಫನ್ನು ಪ್ರತಿಯೊಂದೂನು. ಹಾಗೇನೆ ಒಂದು ಗೃಹಿಣಿಯಾಗಿ ಮನೇಲಿರುವಂತ ಎಲ್ಲಾ ಕೆಲ್ಸಗಳ್ನು ಸಹ ಮೇಂಟೈನ್ ಮಾಡ್ಕೊಬೇಕಾಗತ್ತೆ. ಸೊ ಹಂಗಾಗಿ ಇವಾಗ ಎಲ್ಲಾನು ಒಂಥರ ಬ್ಯಾಲೆನ್ಸ್ ಮಾಡೋ ತರ ಆಗಿದೆ ಇವತ್ತು ನನ್ಗೆ. ಅದನ್ನೆಲ್ಲ ಮಾಡ್ಕೊಂಡು ಹಾಗೆ ಇವಾಗ ನಾನು ಒಂದು ಸ್ಮಾಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇರತ್ತೆ ಅರ್ನಿ ಕಲೆಕ್ಷನ್ಸ್ ಅಂತ ಹೇಳಿ. ಸೊ ಅದಕ್ಕೂನು ಸಹ ನಾನು ವಿಡಿಯೋಸ್ ನ ಮಾಡ್ಲೇಬೇಕಾಗತ್ತೆ. ಪ್ರತಿದಿನ ಅಪ್ಡೇಟ್ ಕೊಟ್ರೇನೆ ಅವೆಲ್ಲ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಿದ್ರೇನೆ ನಮ್ಮ ಒಂದು ವ್ಯೂವರ್ಸ್ಗೆ ನಾವು 100% ಇದ್ ಮಾಡ್ತಿದೀವಿ ಅನ್ನೋದು ಬರತ್ತೆ. ಸೊ ಅದನ್ನು ಮಾಡ್ಕೊಂಡೆ ನಾನು. ಅದನ್ನೆಲ್ಲ ಮಾಡಾದ್ಮೇಲೆ ಆಸ್ ಯೂಶುವಲ್ ನಾನು ಒಂದು ಬ್ಲಾಗರು. ಸೊ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನೋದು ಬರ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಂದು ಎಡಿಟಿಂಗ್ ಕೆಲಸಗಳೆಲ್ಲ ಇತ್ತು, ಮುಗಿಸ್ಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಆಮೇಲೆ ಒಂದು ಅಕ್ಕ ಆಗಿ ತಂಗಿದೀರ್ ಜೊತೆಗೆ ಹೊರಗಡೆ ಹೋಗೋದಿದೆ. ಸ್ವಲ್ಪ ಕೆಲಸಗಳಿದೆ ಹಂಗಾಗಿ. ಸೊ ಇಷ್ಟೆಲ್ಲ ಮಾಡೋದು ನನಗೆ ಗೊತ್ತೇ ಇರುತ್ತೆ, ಹಿಂದಿನ ದಿನನೇ ಗೊತ್ತು ನಾಳೆ ಇಷ್ಟೆಲ್ಲ ವರ್ಕ್ ಇದೆ ಅಂತ ಹೇಳಿ. ಸೊ ಸುಮ್ಮನೆ ಇರಿಟೇಟ್ ಆಗಿ ಬೇಸರ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರೆ ಆಗೋದಿಲ್ಲ. ಸೊ ಗೊತ್ತಿದ್ಮೇಲೆ ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡೋದು ಸಹ ಕಲ್ತ್ಕೊಬೇಕಾಗತ್ತೆ ನಾವು. ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಆಯ್ತು, ಎಲ್ಲ ಮಾಡ್ಬೋದು. ಆಕ್ಚುಲಿ ನಮ್ಮ ಲೇಡೀಸ್ಗೆ ಇದು ಒಂದು ಪವರ್ ಅಂತಾನೆ ಹೇಳ್ತೀನಿ. ನಾನ್ ಮಾತ್ರನೇ ಅಲ್ಲ, ನನ್ನಂತ ಎಷ್ಟೋ ಜನ ಲೇಡೀಸು ಈ ತರ ನಾವು ಪ್ರತಿನಿತ್ಯ ಜಂಜಾಟಗಳನ್ನ ಅನುಭವಿಸ್ತಾನೆ ಇರ್ತೀವಿ ಅಲ್ವಾ.